Hello guys, welcome back to my YouTube channel and welcome to our trip series. Yes, ನಾನು ಹೇಳಿದಾಗೆ ಎಸ್ ವಿ ಆರ್ ಗೋಯಿಂಗ್ ಫಾರ್ ಅ ಟ್ರಿಪ್. ಎಲ್ಲಿಗೆ ಅನ್ನೋದನ್ನು ಈ ವ್ಲಾಗಲ್ಲಿ ಹೇಳ್ತೀನಿ. ಆ್ಯಂಡ್ ಎಲ್ಲ ಬ್ಯಾಗ್ ಪ್ಯಾಕಿಂಗ್ ಆಗಿದೆ. ಪ್ರದೀಪ್ ಫೈನಲಿ ನನ್ನ ಟ್ರೋಲಿ ತೊಗೊಬಂದರು. ನಾನು ಸ್ವಲ್ಪ ಪುಟ್ಟಗಿದೆ ಅಂತ ಹೇಳಿ ಅವ್ರದ್ದೇ ತೊಗೊಬಂದಿದ್ದಾರೆ. ಇದರಲ್ಲೇ ನಾನು ಒಂದು ಬ್ಯಾಗ್ ಇದು ಒಂದು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಬಿಕಾಸ್ ಏನಕ್ಕೆ ಇದು ಜಿಪ್ ಹಾಕ್ಬಿಟ್ಟಿದ್ದಾರೆ. ಏನಕ್ಕೆ ಅಂತ ಅಂದರೆ ನಮಗೆ ಅಲ್ಲಿನೂ ಶಾಪಿಂಗ್ ಮಾಡೋ ಪ್ಲ್ಯಾನ್ ಇದೆ ಆಯಿತಾ. ಆಮೇಲೆ ಲಗೇಜ್ ಜಾಸ್ತಿ ಆಗುತ್ತೆ ಬಿಕಾಸ್ ಸ್ಟೋರಿ ಇವಾಗಲೇ ಫುಲ್ ಆಗಿಬಿಟ್ಟಿದೆ. ಸೊ ನೆಕ್ಸ್ಟ್ ಅಲ್ಲಿಂದ ನಾವು ತೊಗೊಬರೋಕ್ಕೆ ಅಲ್ಲಿ ಶಾಪಿಂಗ್ ಮಾಡೋದು ತೊಗೊಬರೋಕ್ಕೆ ಬೇಕಲ್ಲ ಅಂತ ಎಕ್ಸ್ಟ್ರಾ ಒಂದು ಬ್ಯಾಗ್ ಎತ್ಕೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ನಾನೇ ಸರ್ಪ್ರೈಸ್ ಆಗಿಬಿಟ್ಟೆ. ಇದು ಒಂದೇ ಟ್ರೋಲಿಯಲ್ಲಿ ನಂದು, ಚಿನ್ವಿದು, ಪ್ರದೀಪ್ದು 3 ಜನ ಔಟ್ಫಿಟ್ಸ್ ಪೂರ್ತಿ ಇಡ್ಸಿದೆ ಅದರಲ್ಲಿ. ಬಟ್ ನಂದೇನು ಅಲ್ಲಿ ಶಾಪಿಂಗ್ ಇಲ್ಲ. ಪ್ರದೀಪ್ ಮತ್ತು ಚಿನ್ವಿದು ಅಲ್ಲಿ ಶಾಪಿಂಗ್ ಇದೆ. ಸೊ ಅವ್ರಿಗೆ ಎಕ್ಸ್ಟ್ರಾ ಸ್ಪೇಸ್ ಬೇಕಿದೆ. ಅದಕ್ಕೋಸ್ಕರನೇ ನಾನು ಒಂದು ಬೇರೆ ಎಕ್ಸ್ಟ್ರಾ ಬ್ಯಾಗ್ ತೊಗೊಂಡಿದ್ದು. ಆ್ಯಂಡ್ ನಮ್ಮ ಮನೇಲಿ ನೀವು ನೋಡಿರೋ ಹಾಗೆ ನೆನ್ನೆ ಫಿಶ್ ತೊಗೊಬಂದಿದ್ದು. ಇವಾಗ ಎಲ್ಲ ಊಟ ಮಾಡ್ಕೊಂಡು ನಾವು ಹೋಗ್ತೀವಿ, ಇನ್ನೂ ಊಟ ಮಾಡಲ್ಲ ಅಂತ. ನೆಕ್ಸ್ಟ್ ಇರಲ್ಲ ಅಂತ ಹೇಳಿ ಅಡುಗೆ ಮಾಡಿದರು, ಊಟ ಮಾಡಿದ್ವಿ. ಪ್ರದೀಪ್ ಬಂದಿದ್ದಾರೆ, ಅವರು ಊಟ ಮಾಡಿದ್ದಾರೆ. ಅವರೇನೋ ಫೋನ್ ಮಾಡ್ಕೊಂಡು ಹಿಂಗೆ ಇಟ್ಕೊಂಡು ಫೋನ್ ನೋಡ್ತಿದ್ದಾರೆ. ಅವ್ರೇನು ಹುಡುಕ್ತಿದ್ದಾರೆ ಅಂತ. ಏನು ಹುಡುಕ್ತಿದ್ದೀರ ನೀವು? ಏನೂ ಇಲ್ವಾ? ಓಕೆ, ಐ ವಾಂಟ್ ಟು ಆಸ್ಕ್ ಹಿಮ್ ಸಮಥಿಂಗ್. ಹೌ ಎಕ್ಸೈಟೆಡ್ ಫಾರ್ ಟ್ರಿಪ್? I'm so excited. ಎಸ್. ಓಕೆ, ಅದು ಅಲ್ಲಿಗೆ ಡೈರೆಕ್ಟ್ ಬರ್ತಾನೆ ಗೈಸ್. ನಾವು ಇವಾಗ ಟೈಮ್ 3 ಮನೇಲಿ ಬಿಡಬೇಕು. ನಾವು 5ಗೆ ನಮ್ಮ ಟ್ರೈನ್ ಇರೋದು. ಮುದುಗೆ ಸ್ನಾನ ಮಾಡಿಸಿ ಮಲಗಿಸಿದ್ದೀವಿ. ಅವನು ಹೇಳ್ತಾನೆ, ಅವನಿಗೆ ಡ್ರೆಸ್ ಎಲ್ಲ ಹಾಕ್ಕೊಂಡು ಅಪ್ಪಾಜಿ ನಮ್ಮನ್ನು ಡ್ರಾಪ್ ಮಾಡಿಕೊಡ್ತಾರೆ. ಎಲ್ಲರೂ ಹೊರಡೋದೆ 3 ಆಗೋಯ್ತು. ಇಷ್ಟೊಂದು ಟೈಮ್ ಆಗಿದೆ. ನಾವು 3 ಮನೆ ಬಿಡೋ ಪ್ಲ್ಯಾನ್ ಇದ್ದಿದ್ದು. ನಾವೇನೋ ರೆಡಿನೇ ಆಗಿಲ್ಲ, ಬಟ್ಟೆನೂ ಹಾಕಿಲ್ಲ. ಬೇರೆ ಬಟ್ಟೆ ಡ್ರೆಸ್ ಚೇಂಜ್ ಮಾಡಬೇಕು. ಸ್ನಾನ ಮಾಡಿ ಜಸ್ಟ್ ನೈಟ್ ಡ್ರೆಸ್ಸಸ್ ಹಾಕ್ಕೊಂಡಿದ್ದೀವಿ ಅಷ್ಟೇ. ಬ್ಯಾಗ್ ಪ್ಯಾಕಿಂಗ್ ಎಲ್ಲ ಕಂಪ್ಲೀಟಾಗಿ ಆಗಿದೆ. ಆ್ಯಂಡ್ ಕಮ್ ಲೆಟ್ಸ್ ಸ್ಟಾರ್ಟ್ ದಿ ವ್ಲಾಗ್. ಅನನ್ಯ ಏನು ಗೈಸ್, ಇವಳು ಟ್ರಿಪ್ ಹೋಗೋದೇನೋ ಇಟ್ಕೊಂಡು ಕೂತವಳೆ. 3 ಆಗಿದೆ ಆಲ್ರೆಡಿ. ಇಷ್ಟೊತ್ತು ಮನೆಗೆ ಬಿಡಬೇಕಿತ್ತು ನಾವು. ಮುಗಿತಾ ನಿಂದು? ಸ್ವಲ್ಪ ಮುಗಿಸಿದ್ದೀನಿ ಜಾಸ್ತಿ. ಓಕೆ ಕಮ್ ಲೆಟ್ಸ್ ಗೋ. ಡ್ರೆಸ್ ನೀನು ರೆಡಿ ಆಗಬೇಕಿನ್ನ ಅಲ್ವಾ? ನಾನು ರೆಡಿ ಆಗಬೇಕು ಗೈಸ್. ವ್ಲಾಗ್ ಮಾಡೋಕ್ಕಾಗಲ್ಲ ಬಿಕಾಸ್ ನಾನು ವ್ಲಾಗ್ ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ. ರೆಡಿ ಆಗೋಕ್ಕಾಗಲ್ಲ. ಸೊ ಪೂರ್ತಿ ನಾನು ರೆಡಿಯಾಗಿ ಆದಮೇಲೆ ಐ ವಿಲ್ ಕಂಟಿನ್ಯೂ ದಿಸ್ ವ್ಲಾಗ್. ಆ್ಯಂಡ್ ವ್ಲಾಗ್ಸ್ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ. ಈ ವ್ಲಾಗ್ಸ್ ನಿಮಗೆ ಇನ್ಫಾರ್ಮೇಟಿವ್ ಆಗಿರುತ್ತೆ ಅನ್ನೋದು ಒಂದು ಕಾರಣಕ್ಕೆ ನಾನು ಇದು ವ್ಲಾಗ್ಸ್ ಮಾಡೋಣ ಅಂತ ಮಾಡ್ತಾ ಇರೋದು. ಆ್ಯಂಡ್ ಆಲ್ಸೋ ನಮಗೂ ಮೆಮೊರೀಸಲ್ಲಿ ಕಲೆಕ್ಟ್ ಆಗುತ್ತೆ ಅಂತ. ಆ್ಯಂಡ್ ಆಲ್ಸೋ ಸಾಕು ಗೈಸ್. ಇಂಟ್ರೋನೇ ತುಂಬ ಜಾಸ್ತಿ ಆಗೋಗುತ್ತೆ ಮಾತು. ಬನ್ನಿ ಹೋಗೋಣ. ವ್ಲಾಗ್ ತುಂಬ ದೊಡ್ಡ ಆಗಿಬಿಡುತ್ತೆ. ನಾನು ಇವಾಗಲೇ ಜಾಸ್ತಿ ಮಾತಾಡಿಬಿಟ್ರೆ. ಕಮ್ ಲೆಟ್ಸ್ ಸ್ಟಾರ್ಟ್ ದಿ ವ್ಲಾಗ್. ಫೈನಲಿ ಗಾಟ್ ರೆಡಿ. ಶಾಪ ಬರೀ ಹೆಂಗೋ ಆಗಿದೆ. ನಾನು ಎಲ್ಲರೂ ರೆಡಿ ಆಗಿದ್ವಿ. ಮುದ್ದು ಅವ್ರ ಪಾಪ ಹತ್ಕೊಂಡಿದ್ದಾರೆ. ಆ್ಯಂಡ್ ಟೈಮ್ ಆಗಿದೆ ಅಂದ್ಕೊಂಡು ತುಮಕೂರು ಬಿಟ್ಟಿದೆ ಅಂತ ಟ್ರೈನ್ ಋತು. ಅದೇ ಟ್ರೈನಲ್ಲಿ ಬ್ಯಾಂಗ್ಳೂರಿಂದ ಬರ್ತಿದ್ದಾನೆ. ಅದೇ ಟ್ರೈನಲ್ಲಿ ನಾವು ಹತ್ಕೊಳ್ತೀವಿ. ಆ್ಯಂಡ್ ಕಮ್ ಲೆಟ್ಸ್ ಕಂಟಿನ್ಯೂ ದಿಸ್ ಜರ್ನಿ. ಲೆಟ್ಸ್ ಕಂಟಿನ್ಯೂ ದಿಸ್ ವ್ಲಾಗ್. ಆ್ಯಂಡ್ ಸೋ ಎಕ್ಸೈಟೆಡ್. ಮುದ್ದು ಜೊತೆ ದಿಸ್ ದ ಫಸ್ಟ್ ಟ್ರಿಪ್. ವಿ ಆರ್ ಸೋ ಎಕ್ಸೈಟೆಡ್. ರೆಡಿ ಆಗೋಷ್ಟರಲ್ಲಿ ವೆಯ್ಟ್ ಆಗೋಗಿದ್ದೀನಿ. ಅದಕ್ಕೆ ಪಿಳಿ ಥರ ಕಾಣಿಸ್ತಾರೆ. ಮಚ್ ಎಕ್ಸೈಟೆಡ್. ಎಕ್ಸೈಟ್ಮೆಂಟ್ ತಡೆ, ಆಮೇಲೆ ಟ್ರೈನ್ ಬರುತ್ತೆ. ಇವಾಗ ಬರೀ ರೆಡಿ ಆಗೋ ಟೈಮಲ್ಲಿ ಎಕ್ಸೈಟ್ಮೆಂಟೇ ಹೋಗ್ಬಿಟ್ಟೈತೆ. ಡೀಸೆಲ್ ಹಾಕ್ಸಕ್ಕೆ ಬಂದಿದ್ದೀವಿ. ಕ್ರೆಡಿಟ್ ಕಾರ್ಡ್. ಮುದ್ದು ಫಸ್ಟ್ ಟ್ರಿಪ್ ಅಂತ ನೋಡೋಕೆ ಖುಷಿ ಅನಿಸುತ್ತೆ. ಯಾವ ಥರ ಇರುತ್ತೆ ಎಕ್ಸ್ಪೀರಿಯನ್ಸ್. ಒಂದು ಎಕ್ಸ್ಪೀರಿಯನ್ಸ್ ಆಗಲಿ. ಋತು ಬರ್ತಾನೋ ಇಲ್ವೋ ಅಂತ ಅಂದ್ಕೊಂಡಿದ್ದು ನಾವೇ ಹೋಗ್ತೀವೋ ಇಲ್ವೋ ಥರ. ಇನ್ನೊಂದು ಸ್ವಲ್ಪ ಟೈಮ್ ಇದೆ, ಇನ್ನೂ 1 hour ಇದೆ. ಬಟ್ ನಾವು ಇಲ್ಲಿ ರೀಚ್ ಆಗಿ ಅಲ್ಲಿ ಸ್ಟೇಷನಿಂದ ಲಗೇಜ್ ಎಲ್ಲ ಎತ್ಕೊಂಡು ಹೋಗೋ ಅಷ್ಟರಲ್ಲಿ ಬಂದುಬಿಡುತ್ತೆ ನಾವು ಇಲ್ಲಿ. ನೋಡೋಣ. ಅದಕ್ಕೆ ಸ್ವಲ್ಪ ಅರಿಬರಿ ಅಲ್ಲಿರೋದು. ನಾವು ಅಂದ್ಕೊಂಡಿದ್ವಿ ಅವನೇನಾದ್ರು ಬರಲಿಲ್ಲ ಅಂದರೆ ಲೇಟಾಗಿ ಬಂದರೆ ಅಂತೆಲ್ಲ ಅಂತಿದ್ವಿ. ಈಗ ಅವನು ಅದೇ ಟ್ರೈನಲ್ಲಿ ಬರ್ತಾನೆ, ಅವನು ಅದರಲ್ಲೇ ಇರ್ತಾನೆ. ನಾವೇ ಹೋಗೋದು. ನಮಗೆ ನಾವೇ ಇವಾಗ ಲೇಟಲ್ಲಿರೋದು. ಇದು ಇವಾಗ ಫಸ್ಟ್ ಟ್ರಿಪ್. ಬರ್ಡೇ ಟ್ರಿಪ್ ಇದು.
ಸಿನ್ವಿ ಹೊಟ್ಟೆ ಹಸ್ತಿರಿಲ್ಲ ಅದಕ್ಕೆ ಇನ್ನೇನು ಮಾಡ್ದ ಎಲ್ಲ ಹೋಗ ಎಕ್ಸೈಟ್ಮೆಂಟಲ್ಲಿ ಯಾರು ಊಟ ಮಾಡಿಲ್ಲ ನೀವೇನಾಯ್ತು ಊಟ ಮಾಡಿದ್ನ ಯಾರು ಮಾಡಿಲ್ಲ ಸದ್ಯಕ್ಕೆ ಮುದ್ದು ಊಟ ಮಾಡ್ತಿದ್ದೆ ನಾನು ಅದೇ ಸಮಾಧಾನ ನಾವು ಅಟ್ಲೀಸ್ಟ್ ಅಲ್ಲೇ ನಾನು ತಿನ್ಕೋಬೋದು ಮುದ್ದು ಮುದ್ದು ನೀನ ಮುದ್ದು ನೀನ ಮುದ್ದು ನೀನ ಚಿನ್ನಮ್ಮ ಮುದ್ದು ನೀನ ಮುದ್ದು ಗೈಸ್ ಅಲ್ಲಿ ಅಮ್ಮ ಒಂದು ಇಟ್ಕೊಂಡಿದ್ದಾರೆ ನನಗೆ ಅದು ಇಲ್ಲಿ ನಮ್ಮದೊಂದಿದೆ ನೋಡಿ 3 ಜನ ಒಂದರಲ್ಲಿದ್ರೆ ಇದೊಂದು ಬೆನಿಫಿಟ್ಟು ಯಾರಾದ್ರೂ ಒಬ್ರು ಎತ್ಕೊಂಡು ಹೋಗ್ತಾರೆ ಅಮ್ಮ ಕೆಳಗೆ ಹಾಕು ಇಳ್ಸಮ್ಮ ಅಮ್ಮ ಏನಾಗಿಲ್ಲ ಓ ಅದು ಫುಲ್ಲು ಇದಾಗುತ್ತೆ ಅಂತ 360 ಡಿಗ್ರಿ ನಂದು ಸೇಮ್ ಗೈಸ್ ಬಟ್ ಸ್ವಲ್ಪ ದೊಡ್ಡದು ಸೈಜಲ್ಲಿ ಮುದ್ದು ಮುದ್ದು ಮಾತಾಡಂಗಿದ್ದಿದ್ರೆ ಮುದ್ದು ಅವು ಎಕ್ಸೈಟೆಡ್ ಯಾರಂತ ಕೇಳ್ಬೋದಾಗಿತ್ತು ಪ್ಲ್ಯಾಟ್ಫಾರ್ಮ್ ನಂಬರ್ 3 ಬಾವ ಎಲ್ಲೋದ್ರು ಅಲ್ಲಿ ಕೇಳ್ಕೊಬರಕ್ಕೆ ಹೋಗಿದ್ದಾರೆ ಪ್ಲೀಸ್ ನಮ್ಮ ಟ್ರೈನು 5:26 ತೋರಿಸ್ತಿದೆ ಪ್ಲ್ಯಾಟ್ಫಾರ್ಮ್ 3ನಾ ಕೇಳ್ತಾ ಇದ್ದಾರೆ ನಾ ಅವ್ರ ಸದ್ಯಕ್ಕೆ ನಡಿ ಮತ್ತೆ ಹೋಗೋಣ ಓಡು 3ನಾ ಬನ್ನಿ ಫಸ್ಟ್ ಟೈಮ್ ರೈಲ್ವೆ ಸ್ಟೇಷನಿಗೆ ಬಂದಿರೋದು ಟ್ರೈನೆಲ್ಲ ನೋಡಿದ್ರೆ ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅಂತ ನೋಡ್ತೀವಿ ಪ್ಲ್ಯಾಟ್ಫಾರ್ಮ್ 3 ಯಾರು ಕೇಳ್ತಿದ್ದಾರೆ ಯಾವ ಪ್ಲ್ಯಾಟ್ಫಾರ್ಮ್ ಈ ಸೂರ್ಯ ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಇನ್ನು ಒಂದು 20 ಮಿನಿಟ್ಸ್ ಇದೆ ನಮ್ಮ ಟ್ರೈನ್ ಬರೋಕ್ಕೆ ಲೆಟ್ಸ್ ಗೋ ಏನು ಸಾಕಾಯ್ತಾ ಇಲ್ಲ ಓಕೆ ಇದ್ಬಿಡು ಎಲ್ಲರೂ ನೋಡ್ತಾನೆ ಅದು ಏನಂತ ಇದು ಬಾಯ್ ಹೋಗು ನಿನ್ನ ಮನೆಗೆ ನಾವು ಹೋಗ್ತೀವಿ ಬಾಯ್ ಬಾಯ್ ಹಾಂ ಹೋಗು ನೀನು ಮನೆಗೆ ನಾವು ಹೋಗ್ತೀವಿ ಮುದ್ದು ಹೋಗದಾ ಹೋಗ್ತೀವಿ ನಾವು ಹೋಗು ನೀನು ನಡೀರಿ ಹೋಗೋಣ ನಾವು ಕರ್ಕೊಂಡು ಹೋಗ್ತೀವಿ ಅವ್ನು ಫುಲ್ ಜನಗಳು ಅದು ಇದು ನೋಡ್ತವನೆ ಅವ್ನಿಗೆ ಇವಾಗ ಅದೇನು ಇಂಟ್ರೆಸ್ಟ್ ಇಲ್ಲ ಅದೆಲ್ಲ ಇನ್ನೂ ಗೊತ್ತಿಲ್ಲ ಬಿಟ್ಟೋಗ್ತಾರೆ ಎಲ್ಲ ಸುಮ್ಮನೆ ಹೋಗ್ತಾವನೆ ನಮ್ಮದು ನಾವು ಫಸ್ಟ್ ಟ್ರಿಪ್ ಹೋದಾಗ ಸ್ಟೇ ಆಗಿದ್ದು ರೆಸಾರ್ಟ್ಸಿಂದ ಎಲ್ಲ ಕಟ್ ಮಾಡಿದ್ರೆ ಇದು ಒಂದು ಉಳಿದಿರೋದು ನಂದರಲ್ಲಿ ಎಲ್ಲದನ್ನೂ ಇಟ್ಕೊಂಡಿದ್ದೀನಿ ನಾನು ಯಾವುದು ಕಟ್ ಮಾಡಿಲ್ಲ ಅದೊಂದು ಮೆಮೊರೀಸಲ್ಲಿ ಇರಲಿ ಅಂತ ತಾಜಿಂದ ಹೌದು ಸಿಕ್ಕಾಪಟ್ಟೆ ಎಲ್ಲ ಹೋಟೆಲ್ಸ್ದು ಉಳ್ಕೊಂಡಿದ್ದು ಡೇಟ್ ನೋಡಿರಿ 7/4 ಇದು 4 ಇದೇ ರೂಮ್ ನಂಬರ್ ಇದು ಡೇಟ್ ನಾವು ಹೋಗಿದ್ದು ನನ್ನ ಬರ್ಡೇ ಟೈಮಲ್ಲಿ ಸವಾಗಲೂ ಸ್ಪೆಷಲ್ ಒನ್ ತಾಜ್ ಈಸ್ ಅವರ್ ಫೇವ್ರೇಟ್ ಮೋಸ್ಟ್ ಫೇವ್ರೇಟ್ ಅಲ್ಲ ನಿಮಗೆ ಅವ್ರಿಗಾಗಲಿ ನಮಗಾಗಲಿ ಏನೋ ಒಂಥರ ಇಷ್ಟ ನಮಗೆ ತಾಜ್ ವೇಟಿಂಗ್ ಫಾರ್ ದಿ ಟ್ರೈನ್ ಹೇಳ್ತೀನಿ ನಮ್ಮ ಬಿಡಕ್ಕೆ ಬಂದಿರೋರು ಇವರು ಇವಳು ಅಷ್ಟೇ ಬಿಟ್ಬಿಟ್ಟು ಹೋಯ್ತಾರೆ ಮನೆಗೆ ಹೋಯ್ತಾಳೆ ಇವಾಗ ಫೋನ್ ನೋಡ್ದಾಕೊಂಡವ್ರು ಯಾರು ಮುದ್ದು ಇಲ್ಲಿ ಮುದ್ದು ಅದು ಯಾವಾಗ ಹೊಡೆದೋಗೈತೆ ಅನ್ನೋದೇ ಗೊತ್ತಿಲ್ಲ ಹೊಡೆದೋಗ್ಬಿಟ್ಟೈತೆ ಸನನ್ಯ ಅಲ್ಲಿ ಕೂರ್ಸು ಅಂತ ಹೇಳಿ ಅವಾಗಲೇ ಕೈ ಇಟ್ಕೊಂಡು ಆಯ್ತಾ ಕೈ ಬಿಡಿಸ್ಬಿಟ್ಟು ಕಿತ್ಬಿಟ್ಟು ಇಡ್ತಾವ ಅವಳ್ದನು ಹೋಗು ಮುದ್ದು ಹೋಗು ಎಷ್ಟು ಸಾಕಿದ್ರು ಇಷ್ಟೇ ಹೋಗು ಮುದ್ದು ಅಲ್ಲಿ ಹೋಗು ಅನಮ್ಮಂತಕ್ಕೆ ಹೋಗು ಹೋಗ್ತೀಯಾ ಹೋಗ್ತೀಯ ಬಂಗಾರ ಕಲ್ತ್ಬಿಟ್ಟಿದೀಯಾ ನೀನು ಬಿಡಿಸ್ಕೊ ಕೈ
ಫುಲ್ ಜನಗಳನ್ನೇ ನೋಡಿದ್ರೆ ಮುಂಗೋಗ್ಬಿಟ್ಟು ಅವನು ಫುಲ್ ಕೈ ಬಿಡಿಸ್ಕೊತಾ ಇರೋದು ಎಳೀತು. ಅವಾಗಲೇ ಲೆಫ್ಟ್ ಹ್ಯಾಂಡಲ್ಲಿ ಹಿಂಗೆ ಮಾಡಿ ಕಿತ್ತು ಹಿಂಗೆ ಬಿಟ್ಟ. ಹಿಂಗೆ ಬಿಡ್ತು ಅವನು ಹಿಂಗೆ ಫುಲ್. ಏಯ್ ಅಲ್ಲಿ ಯಾರನ್ನ ಮಾತಾಡಿಸ್ತು ಅದು ಹಂಗೆಲ್ಲ ಮಾತಾಡ. ನಾನು ನಿಮ್ಮ ಬ್ಯಾಗ್ ನೋಡಿ ಕಳಿಸಿಲ್ಲ, ನಮ್ಮ ಅಪ್ಪ ತಿಳ್ಕೊತಾರೆ. ಫೋನಲ್ಲಿ ಮಾತಾಡ್ಕೊಂಡು ನನ್ನ ಹ್ಯಾಂಡ್ ಬ್ಯಾಗ್ ಮತ್ತು ಟ್ರೋಲಿ ಇಟ್ಕೊಬಿಟ್ಟವಳೆ. ನಮ್ಮ ಅಪ್ಪಾಜಿ ಇವಳು ಬ್ಯಾಗ್ ಮುಟ್ಕೊಬಂದಿದ್ರು, ಅದು ಹಿಂಗೆ ಇಟ್ಕೊಬಂದು. ಮುದ್ದು ಚೆನ್ನಾಗವೇನೆ ಚಪ್ಪಲಿ. ರಿಟರ್ನ್ ಆಪ್ಷನ್ನೇ ಇಲ್ಲ, ನೋ ಆಪ್ಷನ್ ಅಂತ ಆನ್ಲೈನ್. ನೈಸ್, ಚೆನ್ನಾಗೈತೆ ಕಣೆ. ನಿನ್ಗೇನು ಅನಿಸ್ತೈತೆ? ಚೆನ್ನಾಗಿಲ್ಲ ಅನಿಸ್ತೈತಾ? ಚೆನ್ನಾಗೈತೆ. ಏ ಇಲ್ಲ, ಚೆನ್ನಾಗೈತೆ. ನಾನು ತಗೊಳ್ಳೋಣ ಅಂದ್ಕೊಂಡಿದ್ದೆ, ಬಟ್ ನಾನು ಜಾಸ್ತಿ ಪೇರ್ ಆಗೋಗೈತೆ. ಅಲ್ಲಿ ಇವಾಗ ಫ್ಲ್ಯಾಟ್ಸ್ ಜಾಸ್ತಿ ಆಗೈತೆ. ಈಲ್ಸ್ ತಗೋತೀನಿ ಅಷ್ಟೆ. ಸುಳ್ಳು ವೆಬ್ಸೈಡಲ್ಲಿ ಎಲ್ಲ ಆನ್ಲೈನ್ ತೊಗೊಂಡಿರೋದು. ಇದೊಂದು ಫ್ಲ್ಯಾಟ್ಸ್, ದಿಸ್ ಇಸ್ ಫ್ರಮ್ ವೆಸ್ಟ್ ಸೈಡ್ ಆ್ಯಂಡ್ ಈಲ್ಸ್ ಒಂದು ವೆಸ್ಟ್ ಸೈಡ್. ರಿಟರ್ನ್ ಆಪ್ಷನ್ ಇಲ್ಲ ಅಂತನಾ? ಅಯ್ಯೋ, ಹಂಗೆ ಆಗಬೇಕಾಗಿತ್ತಲ್ಲ ಅಷ್ಟೇ. ಅಂದ್ರೂ ನೀನೇನು 1 or 2 ಸೈಜ್ ಕಡಿಮೆ ಆಗ್ತಿದೆ, ಏನು ತೀರಾ ಫುಲ್ ಎಲ್ಲ ಆಗ್ತಿದ್ದ? ನಿಂದು ಎಷ್ಟು ಸೈಜು? ನಂದು 37, 36, 37 ಅಂದರೆ ಎಷ್ಟು ಡಿಫ್ರೆನ್ಸ್ ಆಗುತ್ತೆ. ನೀನೇನು ಅಮ್ಮಮ್ಮ ಅಂದರೆ 39ಗೆ ಆಗ್ತಿದ್ದ? ಉದ್ದ ಆಗ್ತಿತ್ತು ಅವಾಗ, ಚೆನ್ನಾಗಿ ಅನಿಸ್ತಿರಲಿಲ್ಲ. ನಂದಿಲ್ಲ ಐತೆ ನೋಡಿ. ಈವನ್ ದಿಸ್ ಇಸ್ ನಾನು ಲಾಸ್ಟಲ್ಲಿ ಇದೇ ಸೆಲೆಕ್ಟ್ ಮಾಡೋಕ್ಕೂ ಬಂದೆ. ಎಲ್ಲ ಔಟ್ಫಿಟ್ಗೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಶೂಸ್ ಎತ್ಕೊಬಂದಿದ್ದೀನಿ. ಶೂಸ್ ನಾನು ಯು ಎಸ್ ಪೋಲೋ ತಗೊಳ್ಳಿಲ್ಲ, ನೈಕಿ ತೊಗೊಂಡಿದ್ದೀನಿ. ನಾನು ನೈಕಿ ತೊಗೊಂಡೆ ಬಿಕಾಸ್ ಯು ಎಸ್ ಪೋಲೋ ಎಲ್ಲದಕ್ಕೂ ಸೂಟ್ ಆಗುತ್ತೆ ಅಂತ ಅನಿಸ್ಲಿಲ್ಲ ನನ್ನ ಔಟ್ಫಿಟ್ಸ್ಗೆ. ಅದು ಎಲ್ಲದಕ್ಕೂ ಸೂಟ್ ಆಗ್ತಾ ಇರಲಿಲ್ಲ ನನ್ನ ಔಟ್ಫಿಟ್ಸ್ಗೆ. ಇದು ನೈಕಿ ಚೆನ್ನಾಗಿ ಕಾಣಿಸುತ್ತೆ ಎಲ್ಲದಕ್ಕೂ. ನಿಂದಕ್ಕೆ ಸೂಟ್ ಆಗುತ್ತೆ ಅನಿಸುತ್ತೆ. ನಮ್ಮ ಟ್ರೈನ್ ಬರ್ತಾ ಇದೆ ಎಕ್ಸಾಕ್ಟ್ 5:28ಗೆ ಬರ್ತಿದೆ. 5:05ಗೆ ಇದ್ದಿದ್ದು, ಬಟ್ ಲೇಟ್ ಆಗುತ್ತೆ ಅಂತ ಇತ್ತು. ಬನ್ನಿ ಬನ್ನಿ ಬನ್ನಿ, ಹಿಂದೆ ಬನ್ನಿ. ಹಾಂ ಪ್ಲೀಸ್, ನಾವು ಹತ್ತು ಬಿಡ್ತೀವಿ ಫಸ್ಟ್, ಆಮೇಲೆ ವಾಕ್ ಕಂಟಿನ್ಯೂ ಮಾಡ್ತೀನಿ. ಬಾರ, ಅದೇ ಬಾಟಲ್ಸ್ ಐತೆ ಅದಕ್ಕೆ. ಮುದ್ದು ನೋಡಿ, ನಮ್ಮ ಋತು ಎಲ್ಲವನೆಂತ ಹುಡ್ಕ ನಮ್ಮ ಮನೆಗೆ ಸೋನು ಎಲ್ಲವನೆಂತ ಗೊತ್ತಿಲ್ಲ. ಮುದ್ದು ಋತುನಾ ಡೋರಲ್ಲಿ ಎಲ್ಲಿ ನಿಂತಿಲ್ಲ ಗಣಮ್ಮ, ಎಲ್ಲೂ ಕಾಣಿಸ್ತಾ ಇಲ್ಲ. ಹಿಂದೆ ಇರ್ತಾನೆ. S8ಗೆ ಹೋಗೋನೆ ಅನ್ಸುತ್ತೆ. S2 ಇದು, S3 ಇದು. ಗೈಸ್ ನಮ್ದು S8. ಹಾಂ, ಕರೆಕ್ಟಾಗಿ S8 ಇಲ್ಲಿಗೆ ಬರುತ್ತೆ ಅನ್ಸುತ್ತೆ. ಬಾಯ್ 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 ಬಾಯ್. ಇನ್ನೂ ಸ್ಲೋ ಆಗುತ್ತಲ್ಲ, ಇನ್ನೂ ಸ್ಟಾಪ್ ಆದಾಗ ಮೇ ಬಿ S8ಗೆ ಇಲ್ಲೇ ನಾವು ಹಿಂದಕ್ಕೆ ಹೋಗ್ಬೇಕು. ಇವಾಗ ಬಂತು, ಕರೆಕ್ಟಾಗಿ ನಮ್ಮ ಹತ್ರನೇ ಬಂತು S8. ಹೆಂಗೆ? ಓಯ್ಯೋ, ಇವನು ಇಷ್ಟ ಜನ ಅವ್ರೆ. ಓಪನ್ ಇಲ್ಲ, ಇಲ್ಲಿಲ್ಲ ಅನ್ಸುತ್ತೆ. ಇಲ್ಲೇ ಹೋಗೋಣ ಬನ್ನಿ, ಇಲ್ಲ ಅಂದರೆ. ಓಪನ್ ಆಗಿದೆ. ಬಾಯ್ ಬಾಯ್ ಬಾಯ್. ಅಮ್ಮ ಇಲ್ಲ? ಅಮ್ಮ ಅಲ್ಲೋಗೈತೆ, ಅನನ್ಯ ಅಲ್ಲೋಳೆ ಅನ್ಸುತ್ತೆ, ಅದಕ್ಕೆ ಎಲ್ಲ ಹೋಗ್ತೇನೋ. ಋತು ಇಲ್ಲ, ಅಲ್ಲಿಲ್ಲ. ಮೇ ಬಿ ನೆಕ್ಸ್ಟ್. ಬಾಯ್ ಬಾಯ್. ಅಲ್ಲವನ ಋತು ಓಡ್ಬಾರ್ದು, ಹಿಂದೆ ಇದ್ದ ಅನ್ಸುತ್ತೆ. ಕಮ್ ನಾವೇ ವೆಲ್ಕಮ್ ಮಾಡ್ತಿದ್ದೀವಿ ಇವ್ರಿಗೆ. ಇದೇ ಟ್ರೈನಿಂದ ಇಳ್ದು ಇದೇ ಟ್ರೈನಿಂದ ಅಂತಾನೆ. ಇಲ್ಲಿ ಅಲ್ಲೇ ಯಾಕೆ ಬಂದೆ ಹಿಂದಕ್ಕೆ? ಈಗ ಓಡುತ್ತೆ. ಬಾಯ್ ಬಾಯ್. ಬಾಯ್ 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 ಮಾಡುವುದು ಅಮ್ಮಮ್ಮಗೆ. ನಾವೆಲ್ಲ ನೀನು ಎಲ್ಲೋ ಯಾವುದು ಬೇರೆ ಇದರಲ್ಲಿ ಇದೆಯಾ ಅಂತ ಅಂತಿದ್ವಿ. ಏನು ಅಷ್ಟೆಷ್ಟು ಲಗೇಜ್ ತಂದಿದ್ಯಾ? ಅಲ್ಲೇ ಶಾಪಿಂಗ್. ಋತು ಅಲ್ಲೇ ಶಾಪಿಂಗ್ ಮಾಡ್ತಾನೆ ಗೈಸ್. ನಮಗೆ ಕೊಡ್ಸು ಋತು. ನೀನು ಹೆಂಗೂ ನಮ್ಮ ಬಾಡೆ ಗಿಫ್ಟ್ ಕೊಡಿಸ್ಬೇಕಲ್ಲ, ಅಲ್ಲೇ ಶಾಪಿಂಗ್ ಮಾಡಿಸ್ಬಿಡು. ಅದೇ ಅಲ್ಲೇ ಶಾಪಿಂಗ್ ಮಾಡಿಸು. ಗಿಫ್ಟ್ ಅಲ್ಲ, ಟ್ರಿಪ್ ಕರ್ಕೊಂಡು ಹೋಗೋದಲ್ದೆ ಬಟ್ಟೆ ಶಾಪಿಂಗು ನಮ್ದು. ಯಾರಿಗೋ ನನ್ನ ಮುದ್ದು ಬರ್ಡೇಗೆ ಕಣೋ.
ನಮ್ಮ ಜೊತೆ ಇಲ್ಲಿ ಚಿನ್ಮಿದು ಟ್ರೈನಲ್ಲಿ ಕೂಡ ಫಸ್ಟ್ ಟೈಮ್ ಮದು ನೀನು ಟ್ರೈನಲ್ಲಿ ಬರ್ತಾ ಇರೋದು. ಬಸ್ಸಲ್ಲಿನ ಒಂದ್ಸತಿನೂ ಇಲ್ಲ, ಬೈಕು ಕಾರು ಟ್ರೈನು ಮೂರಾಗೈತು. ಇನ್ನೇನು ಮಾಡ್ತಿದ್ಯಾ ಋತು? ಓಲ್ಡ್ ಫೋಟೋ ತೆಗಿತವನೇ ಗೈಸ್. ನಾನು ಇವನೇನು ಫ್ಲ್ಯಾಶ್ ಆನ್ ಮಾಡೋನಕ್ಕೆ, ಅವ್ನು ಇದ್ರಲ್ಲೂ ಫ್ಲ್ಯಾಶ್ ಆನ್ ಆಗೈತಾ? ಮುದ್ದು ನೋಡಿ ಗೈಸ್, ಇಲ್ಲಿ ವಿಂಡೋ ನೋಡ್ಕೊಂಡು ಕೂತ್ಕೋಣ. ಅದಕ್ಕೆ ನೋಡ್ಕೊಂಡು ಟಾರ್ಚ್ ಆನ್ ಆಗಿರೋದು. ಫೋಟೋಗ್ರಾಫರ್ ಪಾಪು ಚಿನ್ನಿ ಪಪ್ಪಿ ಕೊಡ್ತಾ ಇದ್ದೆ. ಕೈಯೆಲ್ಲ ಮುಟ್ಟೋದು, ಪಪ್ಪಿ ಕೊಡೋದು, ಮುಖ ಎಲ್ಲ ಮುಟ್ಟೋದು. ಮಕ್ಕಳು ಅವನು ಚಿನ್ನಿನೂ ಸ್ವಲ್ಪ ಮಕ್ಕಳುಗಳನ್ನ ಇಷ್ಟಪಡ್ತಾರೆ. ಆರ್ಡರ್ ಮಾಡಿದ್ದೀವಿ, ಬಂದಮೇಲೆ ನಮ್ಮ ಪ್ಲೇಸ್ ಅಲ್ಲೇ ಸ್ಲೀಪರ್ ಇರೋದ್ರಿಂದ, ಬಟ್ ಅವ್ರ ಮೇಲ್ಗಡೆ ಮಲ್ಕೊಂಡ್ರೆ ಪಾಪ ಎಲ್ಲಿ ಯಾರೂ ಕೂರೋಕ್ಕಾಗಲ್ಲ. ಸೊ ಈಗ ಎಗ್ಗು ಮಲ್ಗಲ್ಲ ಅಲ್ವಾ ಅಂತ ಹೇಳಿ ಎಲ್ಲ ಹುಡುಗಿನ ಚಿನ್ನಿನ ಎತ್ಕೊಳಕ್ಕೆ ಬಂದೈತಿ. ಅವ್ನು ಎತ್ಕೊಳಕ್ಕಾಗಲ್ಲ ಅಂತ ಹೇಳಿದ್ರು ಅವರಮ್ಮ, ಅದಕ್ಕೆ ತಿಳ್ಕೊಂಡು ಕೇಳಿಸ್ತಿದೆ ಅಂತ ಅನಿಸುತ್ತೆ ನಾನು ಮಾತಾಡೋದು. ಸೌಂಡ್ ಡಿಸ್ಟರ್ಬೆನ್ಸ್ ಇರೋದ್ರಿಂದ ಡೋಂಟ್ ನೋ ಗೈಸ್ ಹೆಂಗೆ ಕೇಳಿಸ್ತಿದೆ ಅಂತ. ಪ್ರದೀಪ್ ಪಾರ್ಸಲ್ ಇಸ್ಕೊಬರಕ್ಕೆ ಹೋಗಿದ್ರು. ನಮ್ಮದು ಊಟ ಬುಕ್ ಮಾಡಿದ್ವಿ ಇಲ್ಲಿ ಟ್ರೈನಿಂದಲ್ಲ, ಟ್ರೈನಿಂದಷ್ಟು ಟೇಸ್ಟ್ ಚೆನ್ನಾಗಿರಲ್ಲ ಅಂತ ಹೇಳಿದ್ರು ಅಂತ ಹೇಳಿಬಿಟ್ಟು ಇಲ್ಲಿಂದನೇ ಮಾಡಿದ್ವಿ. ಆ್ಯಂಡ್ ಚಪಾತಿ ಲಂಚ್ ಸಮಥಿಂಗ್ ಏನೇನೋ ಇದೆ, ನೋಡೋಣ. ಇದು ಚಿನ್ವಿಗೆ ಅಂತ ಹೇಳಿ ರೈಸ್ ಮತ್ತು ಚಾವಲ್ ಏನೋ ಮಾಡಿದ್ವಿ. ಕಾಣಿಸ್ತಾ ಇಲ್ಲ ಅನಿಸುತ್ತೆ, ಇದು ಅಡ್ರೆಸ್ ಇಲ್ಲ ಅಲ್ವಾ? ಓಕೆ, ಮೇಲ್ಗಡೆ ಫೋನ್ ನಂಬರ್ ಎಲ್ಲ ಇದೆ, ಅದಕ್ಕೆ ನಾನೇ ಬ್ಲರ್ ಮಾಡಬೇಕಾಗುತ್ತೆ ಅಂತ ಹಿಡಿದೆ. ಓಕೆ ಗೈಸ್, ಊಟ ಮಾಡೋಣ. ಅನನ್ಯ ಮೇಲ್ಗಡೆ ಇದ್ದಾಳೆ. ಯಾವ ಸ್ಟಾಪು? ದಾವಣಗೆರೆಯಿಂದಲ್ಲಿ. ಆ್ಯಂಡ್ ಅನನ್ಯ ಹೆಂಗೋ ಚಿನ್ವಿನ ಮಲಗಿಸ್ಲು. ಐ ಆಮ್ ಹ್ಯಾಪಿ. ಚಿನ್ವಿನ ಹೆಂಗೋ ಅನನ್ಯ ಮಲಗಿಸ್ಲು. ಇಲ್ಲಿ ಮಲ್ಕೋತಾ ಇರಲಿಲ್ಲ, ತುಂಬ ಸೆಕೆ ಅಂತ. ಹಾಂ ಮಾಡೋಣ, ಕರಿತೀನಿ ಅವಳು. ಅವನು ಮುದ್ದುಗ ಅವ್ನು ಎದ್ದಾಗ ಮಾಡಿಸ್ತಾನ, ಹೇಳ್ತಾನೆ ಹಿಂಗೂ ಸ್ವಲ್ಪ ಹೊತ್ತಾದ್ಮೇಲೆ, ಅವಾಗ ಮಾಡಿಸ್ತಾನ. ಅನನ್ಯ ತೋರಿಸ್ತೀನಿ. ಅನನ್ಯ ಮಲಗಿಸಿದ್ದಾಳೆ. ಇಲ್ಲಿ ತುಂಬ ಸೆಕೆ ಆಗ್ತಿತ್ತು ಕೆಳಗಡೆ, ಅದಕ್ಕೆ ಮಲ್ಕೊಂಡಿರಲಿಲ್ಲ ಅವಳು. ಇಲ್ಲಿ ಫ್ಯಾನ್ ಇದೆಯಲ್ಲ, ಅದಕ್ಕೆ ಒಂದು ಆರಾಮಾಗಿ ಮಲಗಿದ್ದೀನಿ. ನನಗೆ ಸಾಗಿದ ಮಿಸ್ಟೇಕು. ನಾನು ಹೆಂಗೋ ಪ್ರದೀಪ್ ಹೇಳಿದ್ರು ಎ ಸಿ ಮಾಡೋಣ ಅಂತ. ನಾನು ಆ 2 months ಹಿಂದೆ ವಿಂಟರ್ ಇತ್ತು, ಸ್ವಲ್ಪ ಚಳಿ ಇತ್ತಲ್ಲ ಅಂತ ಹೇಳಿ ಬೇಡ ಚಳಿ ಅವನಿಗೆ ಶೀತ ಆಗುತ್ತೆ ಅಂತ ಹೇಳಿ ನಾರ್ಮಲ್ ಮಾಡಿಸ್ದೆ. ಬಟ್ ಇವಾಗ ಸಿಕ್ಕಾಪಟ್ಟೆ ಶೆಕೆ ಆಗ್ತದೆ. ಕೋಲ್ಡ್ ನೀರು ತರಕ್ಕೆ ಹೋಗಿದ್ದ, ತೊಗೊಬಂದ ಇಲ್ಲ ನಾವು ಮನೆಯಿಂದ ತೊಗೊಬಂದಿದ್ವಿ. ಜಸ್ಟ್ ಅದು ಫ್ಲಾಸ್ಕ್ ಆರ್ ಸಮಥಿಂಗ್ ವಾಟರ್ ಬಾಟಲ್ ಬರುತ್ತಲ್ಲ, ಹಾಟ್ ಮತ್ತು ಕೋಲ್ಡ್ ಎರಡೂ ಇರೋದು. ಅದು ನೀರು ಖಾಲಿ ಆಯಿತು, 2 bottles ತಂದಿದ್ವಿ.
ನಂದು ಮತ್ತು ಅನನ್ಯ ಅದರಲ್ಲಿ ಖಾಲಿ ಆಯಿತು. ಇವಾಗ ಋತು ಹೋಗಿ ತೊಗೊಬಂದಿದ್ದಾನೆ ಇದನ್ನು. ಮುದ್ದು ಎದ್ದಾಗ ಮುದ್ದು ಊಟ ಮಾಡ್ಸೋಣ. ಆ್ಯಂಡ್ ಇವಾಗ ಅಂದರೆ ಬಾ ಊಟ ಮಾಡೋಣ. ಅಲ್ಲಿಂದ ಇಲ್ಲಿಗೆ ಓಡ್ ಬಂದಿದ್ದ ಪಾಪ ವೀಸ್. ಅಲ್ಲಿಂದ ಇಲ್ಲಿಗೆ ಓಡ್ ಬಂದಿದ್ದು ಇಲ್ಲಿ ತೊಗೊಬಂದಿರೋದು ಅನ್ಸುತ್ತೆ. ಇಲ್ಲ ಇಲ್ಲೆಲ್ಲೋ ತೊಗೊಬಂದಿರೋದು. ಬಿಕಾಸ್ ಕೋಲ್ಡ್ ವಾಟರಲ್ಲಿ ಎಲ್ಲೂ ಅಯ್ಯೋ ಅಲ್ಲೇನೋ ಇದೆ ಅಲ್ಲ, ಅದೇ ತರಿಸ್ಬೋದಾಗಿತ್ತು. ಪ್ಲಸ್ ನಂಗೆ ಫ್ರೆಶ್ ಫ್ರೂಟ್ ಜ್ಯೂಸ್ ಬೇಕು. ಬಟ್ ಏನಂತ ಅಂದರೆ ಇಲ್ಲಿ ಇಲ್ಲ, ಅವೈಲಬಲ್ ಇಲ್ಲ. ಬಟ್ ಆರ್ಡರ್ ಮಾಡೋಕೆ ನೋಡಿದ್ವಿ. ಹಾಂ ಅದೇ ನೋಡಿದೆ ನಾನು, ಬಾದಾಮ್ ಮಿಲ್ಕ್ ಆ ಟೈಪ್ ಇತ್ತು ಅನ್ಸುತ್ತೆ. ನನಗೆ ಫ್ರೆಶ್ ಜ್ಯೂಸ್ ಬೇಕಾಗಿತ್ತು, ಅದು ಇಲ್ಲಿ ಇರಲಿಲ್ಲ, ಅವೈಲಬಲ್ ಇರಲಿಲ್ಲ. ಸೊ ಅಷ್ಟೇ, ಪರವಾಗಿಲ್ಲ ಸಿಕ್ಕಿಲ್ಲ ಅಂತ ಅಂದ್ರಿ. ಬನ್ನಿ ಊಟ ಮಾಡೋಣ. ಮುದ್ದುಗೆ ಒಂದು ಟಾಯ್ ತೊಗೊಬಂದಿದ್ದೀನಿ. ಅವ್ನು ಸ್ವಲ್ಪ ಹೊತ್ತು ಆಟ ಆಡ್ದ. ಇದು ಸೆಕೆಗೆ ಸ್ವಲ್ಪ ಕಿರಿಕಿರಿ ಆಗಿತ್ತು. ಇವಾಗ ಮಲ್ಕೊಂಡಿದ್ದಾರೆ ಹೆಂಗೋ ನೆಮ್ಮದಿಯಾಗಿ. ಇದು ನಾವು ಊಟ ಆರ್ಡರ್ ಮಾಡಿ ತರಿಸಿರೋದು ಲಂಚ್ ಬಾಕ್ಸಿಂದ. ಒಂದು ರಾಜ್ಮಾ ಚಾವಲ್ ಆ್ಯಂಡ್ ಲಂಚ್ ಬಾಕ್ಸ್. ಇದು ಚಿನ್ವಿಗೆ. ಇದೇನೇನಿದೆ ಏನು ಕಾಣಿಸ್ತಾನೆ ಇಲ್ಲ. ದಾಲ್ ಮಖಾನಿ ಆ್ಯಂಡ್ ಚಪಾತಿ ಲಂಚ್, ಅದೊಂದು ಕುಲ್ಚಾ ಟಪ್ 2 ಪೀಸಸ್ ಸಮಥಿಂಗ್ ಆ ಥರ ಅದೇನೋ ಇದೆ. ಅಷ್ಟು ಗೈಸ್, ಬನ್ನಿ ಊಟ ಮಾಡೋಣ. ಊಟ ಮಾಡಿ ಮಲ್ಕೊಳ್ಳೋಣ. ಗೈಸ್ ನಾನು ಅಟ್ ಪ್ರೆಸೆಂಟ್ ವಿಡಿಯೋ ಮಾಡಿ ಆ್ಯಂಡ್ ಅಟ್ ಎ ಟೈಮ್ ಎಡಿಟಿಂಗ್ ಮಾಡ್ತಾ ಇದ್ದೀನಿ. ಆಗಿರೋ ಕ್ಲಿಪ್ಪಿಂಗ್ಸ್ನ ಎಲ್ಲದನ್ನು ತೊಗೊಂಡು. ಬಿಕಾಸ್ ಇಲ್ಲ ಅಂತಂದರೆ ಈಗ ಮಾರ್ನಿಂಗ್ ನಾವು ಅರ್ಲಿ ಮಾರ್ನಿಂಗ್ ರೀಚ್ ಆಗ್ತೀವಿ. ಅದಾದ ತಕ್ಷಣ ನಾನು ವಿಡಿಯೋ ಎಡಿಟಿಂಗ್ ಪೂರ್ತಿ ಕಂಪ್ಲೀಟ್ ಮಾಡಿ ಅಪ್ಲೋಡ್ ಮಾಡಬೇಕು. ದೆನ್ ಮಾರ್ನಿಂಗ್ ರೀಚ್ ಆದಮೇಲೆ ನನ್ನ ನೆಕ್ಸ್ಟ್ ಬ್ಲಾಗ್ ಸ್ಟಾರ್ಟ್ ಆಗುತ್ತೆ. ಸೊ ಆದಷ್ಟು ಬೇಗ ಈ ಒಂದು ಕ್ಲಿಪ್ಪಿಂಗ್ಸ್ ಇದೆಲ್ಲದನ್ನು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಆ್ಯಂಡ್ ನಿಮ್ಗೆಲ್ರಿಗೂ ನಾನು ಹೇಳೇ ಇಲ್ಲ ಅಲ್ಲ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಆ್ಯಂಡ್ ದ ಸರ್ಪ್ರೈಸ್ ಆ್ಯಂಡ್ ದ ಪ್ಲೇಸ್ ಈಸ್ ವಿ ಆರ್ ಗೋಯಿಂಗ್ ಟು ಗೋವಾ. ದಿಸ್ ದಿ ಸೆಕೆಂಡ್ ಟೈಮ್ ಐ ಆಮ್ ಗೋಯಿಂಗ್. ಬಟ್ ತುಂಬ ಚಿಕ್ಕವಳಿದ್ದಾಗ ಹೋಗಿದ್ದೆ, ಸ್ಕೂಲ್ ಟೈಮಲ್ಲಿ. ಐ ವಾಸ್ ಇನ್ ಸೆಕೆಂಡ್ ಆರ್ ಥರ್ಡ್ ಸ್ಟ್ಯಾಂಡರ್ಡ್ ಇದ್ದಾಗ ನಾನು ಹೋಗಿದ್ದು. ಅದಾದಮೇಲೆ ಇದೇ ಹೋಗ್ತಾ ಇರೋದು. ಅದು ನನ್ನ ಮಗನಿಗೋಸ್ಕರ ಈ ಪ್ಲೇಸ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದು. ಐ ಹ್ಯಾವ್ ಬ್ಲೂಟೂತ್ ಇಯರ್ಫೋನ್ ಹೆಡ್ಸೆಟ್ ಇದೆ. ಬಟ್ ಅದೆಲ್ಲ ವೈರ್ಲೆಸ್ ಇರೋದು. ವೈರ್ಲೆಸ್ ಇದೆ ಗೈಸ್. ಬಟ್ ಐ ಆಮ್ ಯೂಸಿಂಗ್ ದಿಸ್ ವಯರ್ಡ್ ಒನ್. ಎರಡೂ ತೊಗೊಬಂದಿದ್ದೀನಿ, ಎರಡೂ ಇರಲಿ ಅಂತ ಹೇಳಿಬಿಟ್ಟು. ಯಾವುದು ಈಗ ಪಟ್ಟಂತ ಇದು ಸಿಕ್ತು. ಸೊ ಐ ಆಮ್ ಯೂಸಿಂಗ್ ದಿಸ್ ಅಷ್ಟೇ. ಯಾವ್ದು ಚಾರ್ಜ್, ಅದನ್ನು ಚಾರ್ಜ್ ಮಾಡ್ಕೊಂಡು ಎತ್ಕೊಬಂದಿದ್ದೀನಿ. ದಟ್ ಇಸ್ ಆಲ್ಸೋ ನ್ಯೂ ಒನ್. ಓಕೆ, ಐ ವಿಲ್ ಶೋ ಯು. ವೆಯ್ಟ್. ಅದನ್ನು ನಾನು ಯೂಟ್ಯೂಬಿಂದ ಬ್ರೇಕ್ ತೊಗೊಂಡಾಗೆ ತೊಗೊಂಡಿದ್ದೆ. ಅವಾಗೆಲ್ಲ ಎಷ್ಟೆಲ್ಲ ಶಾಪಿಂಗ್ ಮಾಡಿದ್ದೀನಿ, ಎಷ್ಟೆಲ್ಲ ತೊಗೊಂಡಿದ್ದೀನಿ. ಇದ್ದಿದ್ರೆ ನಾನು ನಿಮಗೆ ತೋರಿಸ್ತಾ ಇದ್ದೆ. ಎಸ್, ದಿಸ್ JBLದು ಇದು. ದಿಸ್ ಆಲ್ಸೋ ಗುಡ್. ದ ಕ್ವಾಲಿಟಿ ಆ್ಯಂಡ್ ದ ಎವ್ರಿಥಿಂಗ್ ಇಸ್ ಗುಡ್. ಇದು ಚಾರ್ಜ್ ಮಾಡ್ಕೊಂಡು ತೊಗೊಬಂದಿದ್ದೀನಿ. ಏನಾದರೂ ಮಿಡಲಲ್ಲಿ ಚಾರ್ಜ್ ಖಾಲಿ ಆದರೆ ಇದು ಇರಲಿ ಅಂತ ಹೇಳಿ ಇದನ್ನು ತೊಗೊಂಡಿದ್ದೀನಿ. ಇದು ನ್ಯೂ ಒನ್ ಗೈಸ್. ಇದನ್ನು ನಾನು ಹೊಸದಾಗೆ ತೊಗೊಂಡಿದ್ದು. ಬಿಕಾಸ್ ಒಂದೊಂದ್ಸತಿ ಇದು ನನಗೆ ಕಿವಿಯಿಂದ ಬಿದ್ದೋಗುತ್ತೆ, ನಂಗೆ ಅಷ್ಟು ಕಂಫರ್ಟಬಲ್ ಅನಿಸಲ್ಲ. ಸೊ ಅದು ಒಳಗಡೆ ಬರುತ್ತಲ್ಲ, ಅದು ವೈಟ್ ಇದು, ಅದನ್ನು ಚೇಂಜ್ ಮಾಡಿದ್ದೀನಿ. ಇವಾಗ ಸ್ವಲ್ಪ ಪರವಾಗಿಲ್ಲ. ಬಟ್ ಇಟ್ಸ್ ಮೋರ್ ಕಂಫರ್ಟಬಲ್ ಅಂತ ಅನಿಸ್ತು. ಆ್ಯಂಡ್ ಆಲ್ಸೋ ಇದಕ್ಕೇನು ಚಾರ್ಜ್ ಹಾಕೋಂಗಿಲ್ಲ, ಏನೂ ಇಲ್ಲ ಅಲ್ವಾ. ಸೊ ಐ ಆಮ್ ಯೂಸಿಂಗ್ ದಿಸ್. ಆ್ಯಂಡ್ ಊಟ ಮಾಡೋಣ, ಅದೊಂದು ಕ್ಲಿಪ್ಪಿಂಗ್ ತೆಗಿತೀನಿ. ದಟ್ಸ್ ಆಲ್ ಗೈಸ್. ಊಟ ಎಲ್ಲ ಆದಮೇಲೆ ಮಲ್ಕೊಬಿಡೋಣ. ಐ ಗೆಸ್ ಅಷ್ಟು ಕಂಫರ್ಟಬಲಾಗಿ, ಅಷ್ಟು ಆರಾಮಾಗಿ ನಿದ್ದೆ ಮಾಡೋಕ್ಕೆ ಕಷ್ಟ ಅನಿಸುತ್ತೆ. ಬಟ್ ಇಟ್ಸ್ ಓಕೆ. ನಮ್ದೇನು ಸ್ಟಿಕೇಶನ್ ಥರ ಇರೋದು, ನಾವು ತುಂಬ ಓಡಾಡೋ ಥರ ಏನು ಪ್ಲ್ಯಾನ್ಸ್ ಇಟ್ಕೊಂಡಿಲ್ಲ. ಹೋಗಿ ರೆಸ್ಟ್ ಮಾಡೋಣ. ಆ್ಯಂಡ್ ಆದಷ್ಟು ಬೇಗ ಈ ಬ್ಲಾಗ್ ಕೂಡ ಎಂಡ್ ಮಾಡೋಣ. ನೋಡಿ, ಇವಳು ಊಟ ಓಪನ್ ಮಾಡ್ತಾ ಇದ್ದಾಳೆ. ಇವನು ಆಲ್ರೆಡಿ ತಿಂತಾ ಇದ್ದಾನೆ. ನೋಡಿ ಊಟ, ಚಪಾತಿ, ದಾಲ್. ಗೆಸ್ ಏನಂತ ಅಂದರೆ, ಇವತ್ತು 12 o'clock ಅನನ್ಯದು ಬರ್ಡೇ ಇದೆ. ನಾಳೆ ಅನನ್ಯ ಬರ್ಡೇ ಮರ್ತು ಬಿಟ್ಟಿದ್ದೀನಿ ಇರೋದು. ಆಮೇಲೆ ಅವಳು ಏನೋ ವಿಷಯಕ್ಕೆ ಮಾತು ಎತ್ತಿದಾಗ ನೆನಪಾಯಿತು. ನನ್ನ ತಲೆಯಲ್ಲಿಗೆ ನಾಳೆ 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 ಥರನೇ ಇದ್ದಿದ್ದು. ಸೊ ಅವಳು ಮಲ್ಕೊಂಡಿದ್ದಾಳೆ. ನೋಡೋಣ
ವಿಶ್ ಮಾಡೋಣ. ಇಲ್ಲ ಅಂತಂದರೆ ಅವಳು ಏನಾದರೂ ಸ್ವಲ್ಪ ನಿದ್ದೆಯಲ್ಲಿ ಮಲಗಿಬಿಟ್ಟಿದ್ರೆ ಮಲ್ಕೊಳ್ಳಿ, ಮಾರ್ನಿಂಗೇ ಇದು ವಿಶ್ ಮಾಡೋಣ. ಎಲ್ಲರೂ ಮಲಗಿದ್ದಾರೆ ಬಿಕಾಸ್ ಅವಳೊಬ್ಬಳನ್ನ ಎಬ್ಬರಿಸಿದ್ರೆ ಮಾತಾಡಿದ್ರೆ ಡಿಸ್ಟರ್ಬ್ ಆಗುತ್ತೆ ಎಲ್ರಿಗೂ. ಲೆಟ್ಸಿ ಏನು ಮಾಡೋಣ ಅಂತ ಹೇಳಿ. ನಮಗೆ ಅವಳು ಬರ್ಡೇ ಸೆಲೆಬ್ರೇಟ್ ಮಾಡೋ ಪ್ಲ್ಯಾನ್ ಇದೆ, ವಿಚ್ ಮೀನ್ಸ್ ಒಂದು ಸಿಂಪಲಾಗಿ ಕೇಕ್ ಕಟ್ ಮಾಡಿಸಿ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ಕೇಕ್ ಕಟ್ ಮಾಡಿಸೋಣ ಅಂತ. ಎಲ್ಲರೂ ಈಚೆ ಕೆಫೆಗೆಲ್ಲ ಕರ್ಕೊಂಡು ಹೋಗಿ ನೋಡೋಣ ಹೆಂಗಾಗುತ್ತೆ ಅನ್ನೋದನ್ನು ಹೋದ್ಮೇಲೆ ಪ್ಲ್ಯಾನ್ ಮಾಡೋಣ. ಅಷ್ಟೇ ಮಲ್ಕೊಳ್ಳಿ ಗೈಸ್. ನಾಳೆ ಮಾರ್ನಿಂಗ್ 5 o'clock ರೀಚ್ ಆಗ್ತೀವಿ ಅನ್ಸುತ್ತೆ. ಅದಾದಮೇಲೆ ಬ್ಲಾಗ್ ಎಂಡ್ ಮಾಡ್ತೀವಿ ಗೈಸ್. ನೆಕ್ಸ್ಟ್ ಬ್ಲಾಗ್ ಮಾರ್ನಿಂಗ್ ತನಕ ವೆಯ್ಟ್ ಮಾಡೋದು ಬೇಡ. ಸೊ ಐ ವಿಲ್ ಎಂಡ್ ದಿಸ್ ಬ್ಲಾಗ್ ಯುವರ್ ಓನ್ಲಿ ಬಿಕಾಸ್ ನಾನು ಇವಾಗ ಬ್ಲಾಗ್ ಎಂಡ್ ಮಾಡಿದ್ರೆ ನನಗೆ ಎಡಿಟಿಂಗಿಗೆ ಈಸಿ ಆಗುತ್ತೆ. ಅದರ್ವೈಸ್ ನಾನು ಮಾರ್ನಿಂಗ್ ಏನಾದರೂ ಎಂಡ್ ಮಾಡ್ತೀನಿ ಅಂತಂದರೆ ಮಾರ್ನಿಂಗ್ ಆದಮೇಲೆ ನಾನು ಎಡಿಟಿಂಗ್ ಮಾಡಬೇಕಾಗುತ್ತೆ. ಸೊ ಮಾರ್ನಿಂಗಿಂದ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಕ್ಯಾಪ್ಚರ್ ಮಾಡ್ತೀನಿ. ಆ್ಯಂಡ್ ದಟ್ಸ್ ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ, ಗುಡ್ ನೈಟ್.